ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮನೆಯಲ್ಲಿ ನಾವು ಈಸಿಯಾಗಿ ಯಾವ ಥರ ಮಾವಿನಕಾಯಿ ಹಣ್ಣು ಮಾಡ್ಕೊಳ್ಳೋದು ಅಂತ ನೋಡೋಣ. ಸಾಮಾನ್ಯವಾಗಿ ನಾವು ಸಿಟಿಯಲ್ಲಿದ್ದಾಗ ಅದಕ್ಕೆ ಹುಲ್ಲು ಬೇಕು. ಹುಲ್ಲು ಹಳ್ಳಿ ಕಡೆ ಆದರೆ ಹುಲ್ಲು ಚೆನ್ನಾಗಿ ಸಿಗುತ್ತೆ. ಇವಾಗ ಸಿಟಿಯಲ್ಲಿ ನಾವು ಹಣ್ಣು ಮಾಡ್ಕೋಬೇಕು ಅಂದರೆ ಹುಲ್ಲು ಸಿಕ್ಕಿಲ್ಲ ಅಂದರೆ ಪೇಪರಿಂದ ಯಾವ ಥರ ಹಣ್ಣು ಮಾಡ್ಕೊಳ್ಳೋದು ಅಂತ ನೋಡೋಣ. ಫಸ್ಟು ಒಂದು ಬಾಕ್ಸಲ್ಲಿ ನಾನು ಕೆಳಗಡೆ ಪೇಪರ್ ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೆ ಫಸ್ಟು ಮಾವಿನಕಾಯಿ ಇಟ್ಕೋಬೇಕು. ಇವಾಗ ಚಿಕ್ಕ ಚಿಕ್ಕದಾಗಿ ಪೇಪರ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮಲ್ಲಿ ವೇಸ್ಟ್ ಪೇಪರ್, ಈಗ ಮಕ್ಕಳು ಬರೆದು ಬುಕ್ಕಲ್ಲಿ ಇರುತ್ತೆ, ಆ ಬುಕ್ಕನ್ನ ನಾವು ಬಿಸಾಕ್ಬಿಡ್ತೀವಿ ಬೇಡ ಅಂತ. ಈ ಥರ ಮಾಡಿ ನೋಡಿ, ಬೇಗ ಹಣ್ಣಾಗುತ್ತೆ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೇಕು. ಪೇಪರ್ನ ಈ ಥರ ನೀಟಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮಾಡಿ ಹಾಕ್ಕೊಳ್ಳೋದ್ರಿಂದ ನಿಮಗೆ ಹುಲ್ಲು ಬೇಕಂತಲೇ ಇಲ್ಲ. ಹುಲ್ಲಿಲ್ಲ ಅಂದ್ರೂ ಕೂಡ ನೀವು ಹಾಕೋಬೋದು. ಹಳ್ಳಿ ಕಡೆ ಆದರೆ ಹುಲ್ಲಲ್ಲೇ ಪಕ್ಕದಲ್ಲೆಲ್ಲ ಸಿಗುತ್ತೆ, ಸಿಟಿಯಲ್ಲಿ ಸಿಗಲ್ಲ ನಮಗೆ. ಈ ಥರ ಮಾಡಿಕೊಂಡು ಹಣ್ಣು ಮಾಡಿಕೊಂಡ್ರೆ ಬೇಗ ಮಾವಿನಕಾಯಿ ಹಣ್ಣಾಗುತ್ತೆ. ಇದಕ್ಕೆ ಸ್ವಲ್ಪ ನಾನು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಬೇಗ ಹಣ್ಣಾಗುತ್ತೆ ಮತ್ತು ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಮತ್ತು ಸೆಂಟ್ರಲ್ಲಿ ನಾನು ಪೇಪರ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಹಾಕ್ಕೊಂಡು ಮತ್ತೆ ಎಲ್ಲ ಮಾವಿನಕಾಯಿನ ಈ ಥರ ಜೋಡಿಸ್ಕೋಬೇಕು. ಇದಕ್ಕೆ ನಾನು ಯಾವುದೇ ಕೆಮಿಕಲ್ ಕೂಡ ಯೂಸ್ ಮಾಡ್ತಾಯಿಲ್ಲ. ಈ ಥರ ಹಾಕ್ಕೊಂಡು ಆದಮೇಲೆ ಮತ್ತೆ ಇದ್ರ ಮೇಲೆ ಚಿಕ್ಕ ಚಿಕ್ಕದಾಗಿ ಪೇಪರ್ ಕಟ್ ಮಾಡಿಬಿಟ್ಟು ಈ ಥರ ಎಲ್ಲ ಕಡೆ ಹಾಕ್ಕೊಳ್ತಾ ಇದ್ದೀನಿ. ಮಾವಿನಕಾಯಿ ಎಲ್ಲ ಕ್ಲೀನಾಗಿ ಕ್ಲೋಸ್ ಮಾಡ್ಕೋಬೇಕು. ಪೇಪರಿಂದನೇ ಕ್ಲೋಸ್ ಮಾಡಿಕೊಂಡು ಆಮೇಲೆ ಈ ಬಾಕ್ಸನ್ನು ಚೆನ್ನಾಗಿ ಕವರ್ ಮಾಡ್ಕೋಬೇಕು. ಈ ಟಿಪ್ಸನ್ನ ಫಾಲೋ ಮಾಡಿ, ಖಂಡಿತವಾಗ್ಲೂ ಯೂಸ್ ಆಗುತ್ತೆ ನಿಮಗೆ. ಇವಾಗ ಕಟ್ ಮಾಡ್ಕೊಂಡು ಆದಮೇಲೆ ಬಾಕ್ಸಿಗೆ ನಿಮಗೆ ಟೇಪ್ ಇಲ್ಲ ಅಂದ್ರೂ ಈ ಥರ ಕ್ಲೋಸ್ ಮಾಡ್ಕೊಂಡು ಆದಮೇಲೆ ಒಂದು ಸೈಡು ತೆಗೆದ್ಬಿಟ್ಟು ಒಳಗಡೆ ಈ ಥರ ಸೇರಿಸ್ಕೊಂಬಿಡಿ. ಮತ್ತು ಇನ್ನೊಂದು ಸೈಡ್ ಬಾಕ್ಸನ್ನು ತೆಗೆದು ಈ ಕಡೆ ಹಾಕ್ಕೊಂಡ್ರೆ ನಿಮಗೆ ಒಂದು ಮಾವಿನಕಾಯಿ ಹಣ್ಣು ಕೂಡ ಔಟ್ಸೈಡ್ ಬರಲ್ಲ. ಮತ್ತು ಟೇಪ್ ಇಲ್ಲ ಅಂದ್ರೂ ಈ ಥರ ಗಟ್ಟಿಯಾಗಿ ಕೂರುತ್ತೆ. ಇವಾಗ ತರಕಾರಿ ತೊಗೊಂಡಿದ್ದೀನಿ. ತರಕಾರಿನ ನಾವು ಫ್ರಿಜ್ಜಲ್ಲಿ ಇಟ್ಬಿಡ್ತೀವಿ. ತುಂಬ ದಿವಸ ಇಟ್ಕೊಂಡು ಚೆನ್ನಾಗಿ ಬೇಯಲ್ಲ. ಮತ್ತು ನಿಮಗೆ ಈ ಥರ ಮಾಡೋದ್ರಿಂದ ಗ್ಯಾಸ್ ಕೂಡ ಸೇವ್ ಆಗುತ್ತೆ. ಈ ತರಕಾರಿನೆಲ್ಲ ಕವರಲ್ಲಿ ಇಟ್ಕೊಳ್ಳೋದಕ್ಕಿಂತ ನಿಮಗೆ ಫ್ರಿಜ್ಜಲ್ಲಿ ಇಟ್ಕೊಂಡು ಆದಮೇಲೆ ಇಡೋಕ್ಕೆ ಜಾಗ ಇಲ್ಲ ಅಂದರೆ ಈ ಟಿಪ್ಸನ್ನ ಫಾಲೋ ಮಾಡಿ. ಇವಾಗ ಈ ಥರ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಹೋಲ್ಸಿರೋ ಪಾತ್ರೆನ ನಿಮ್ಮಲ್ಲಿ ಯಾವ ಥರ ಇರುತ್ತೋ ಆ ಪಾತ್ರೆ ತೊಗೋಬೋದು. ಹೋಲ್ಸಿರಬೇಕು. ಇದನ್ನು ತೊಗೊಂಡು ನಾನು ತರಕಾರಿ ಎಲ್ಲ ಜೋಡಿಸ್ಕೊಂಡಿದ್ದೀನಿ. ಇವಾಗ ಮತ್ತೊಂದು ಪಾತ್ರೆಯಲ್ಲಿ ನೀರು ತೊಗೊಂಡಿದ್ದೀನಿ. ಇವಾಗ ಏನು ನಾನು ತರಕಾರಿನ ಜೋಡಿಸಿಟ್ಕೊಂಡಿದ್ದೀನಿ ಆ ಪಾತ್ರೆನ ನೀರು ಮೇಲೆ ಈ ಥರ ಇಟ್ಕೋಬೇಕು. ಇದನ್ನು ನೀವು ಒಂದು ವಾರ ಇಟ್ಕೋಬೋದು. ನಾವು ಯಾವ ಥರ ಇಟ್ಟಿರ್ತೀವಿ ಅದೇ ಥರ ಫ್ರೆಶ್ ಆಗಿರುತ್ತೆ. ಮತ್ತು ತರಕಾರಿ ಮೇಲೆ ಒಂದು ಒಳ್ಳೆ ಬಟ್ಟೆನ ಮುಚ್ಚಿಟ್ಕೊಳ್ತಾ ಇದ್ದೀನಿ. ಅದರ ಮೇಲೆ ಸ್ವಲ್ಪ ನೀರು, ತಣ್ಣೀರನ್ನ ಈ ಥರ ಹಾಕೋಬೇಕು. ನಿಮಗೆ ಒಂದು ವಾರ ಆದ್ರೂ ಕೂಡ ಫ್ರೆಶ್ ಆಗಿರುತ್ತೆ, ಗ್ರೀನಾಗೇ ಇರುತ್ತೆ. ಫ್ರಿಜ್ ಬೇಕು ಅಂತಲೇ ಇಲ್ಲ. ನೀವು ಫ್ರಿಜ್ಜಲ್ಲಿಟ್ಟು ನೀವು ಅಡುಗೆ ಮಾಡೋದ್ರಿಂದ ಬೇಗ ತರಕಾರಿ ಕೂಡ ಬೇಯಲ್ಲ ಮತ್ತು ಟೇಸ್ಟ್ ಕೂಡ ಇರಲ್ಲ. ಈ ಥರ ಮಾಡಿಕೊಂಡ್ರೆ ನಿಮಗೆ ಹೆಲ್ದಿ ಕೂಡ. ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಯೂಸ್ ಆಗುತ್ತೆ. ಇವಾಗ ನಾನು 4 ಫ್ಯಾಷನ್ ಫ್ರೂಟ್ ತೊಗೊಂಡಿದ್ದೀನಿ. ಇದನ್ನು ಕಟ್ ಮಾಡಿಕೊಂಡು ಯಾವ ಥರ ಅದನ್ನು ಅದರ ಒಳಗಡೆ ಇದೆಯಲ್ಲ ಅದನ್ನ ತೆಗಿಯೋದು ಯಾವ ಥರ ನೋಡೋಣ. ಇದರಿಂದ ನಾನು ಜ್ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ. ಫಸ್ಟೆಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ಥರ ಜ್ಯೂಸ್ ಮಾಡೋದ್ರಿಂದ ಹೆಲ್ತ್ ಕೂಡ ತುಂಬ ಒಳ್ಳೆಯದು. ಇದನ್ನು ಯಾವ ಥರಪ್ಪ ನಾವು ತೆಗಿಯೋದು ಅಂದರೆ ಸ್ಪೂನಿಂದ ತೆಗೆದ್ರೆ ಅದರ ಪಲ್ಪಿ ಎಲ್ಲ ತುಂಬ ಬರುತ್ತೆ ನಿಮಗೆ. ಈ ಬೀಟರಿಂದ ಸಹಾಯದಿಂದ ಈ ಥರ ಕ್ಲೀನಾಗಿ ಈ ಥರ ತಿರ್ಸ್ಕೊಂಬಿಟ್ರೆ ನಿಮಗೆ ಅದರ ಜ್ಯೂಸ್ ಎಲ್ಲ ಕ್ಲೀನಾಗಿ ಬಂದುಬಿಡುತ್ತೆ. ಬೀಜ ಮತ್ತು ಅದರ ಜ್ಯೂಸ್ ಮಾತ್ರ ತೆಗಿಬೋದು ಈಸಿಯಾಗಿ. ನೋಡಿ, ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಈಸಿ ಕೂಡ. ಸ್ಪೂನ್ ಬೇಕು ಅಂತ ಇಲ್ಲ. ಫೋರ್ಕಲ್ಲಿ ಕೂಡ ನೀವು ತೊಗೋಬೋದು. ಈ ಥರ ನೀಟಾಗಿ ತಿರ್ಸ್ಕೋಬೇಕು. ಒಂದು ಕೂಡ ಬೀಜ ಇಲ್ದಂಗೆ ಬಂದುಬಿಡುತ್ತೆ. ಈ ಥರ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಮತ್ತು ಅದರಲ್ಲಿ ಬರೀ ಬೀಜ ಮಾತ್ರ ತೆಗಿಬೋದು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಸಕ್ಕರೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು, ಸ್ವೀಟಿಗೆ ಎಷ್ಟು ಬೇಕು ಅಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೋಬೇಕು. ಫಸ್ಟು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಇವಾಗ ಬೀಟ್ ಮಾಡ್ಕೊಂಡು ಆಗಿದೆ. ಇವಾಗ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. 4 ಫ್ಯಾಷನ್ ಫ್ರೂಟಿಗೆ ನಾನು ಒಂದು 4 ಗ್ಲಾಸ್ ಜ್ಯೂಸ್ ಮಾಡ್ಕೋಬೋದು.
ನಿಮಗೆ ಗಟ್ಟಿ ಬೇಕು ಅಂದರೆ ಕಡಿಮೆ ನೀರು ಹಾಕ್ಕೊಳ್ಳಿ, ಇಲ್ಲಪ್ಪ ನಮಗೆ ಗಟ್ಟಿ ಬೇಡ ತೆಳ್ಳಗಿರಬೇಕು ಅಂದರೆ ಒಂದು 4 ಗ್ಲಾಸು ನೀರು ಹಾಕ್ಕೋಬೋದು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಉಪ್ಪು ಮತ್ತು ಒಂಚೂರು ಏಲಕ್ಕಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ರೆಡಿಯಾಗಿದೆ, ಫ್ಯಾಷನ್ ಫ್ರೂಟ್ ಜ್ಯೂಸ್ ರೆಡಿಯಾಗಿದೆ. ತುಂಬ ರುಚಿಯಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಇವಾಗ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಾನು ಮೆಣಸಿನ್ಕಾಯಿನ ಸಾಮಾನ್ಯವಾಗಿ ನಾವು ಚಾಕಲ್ಲಿ ಕಟ್ ಮಾಡ್ತೀವಿ. ಈ ಥರ ಒಂದು ಗ್ಲಾಸಿನ ಸಹಾಯದಿಂದ ಎಷ್ಟು ಈಸಿಯಾಗಿ ನಾವು ಕಟ್ ಮಾಡ್ಕೋಬೋದು ಅಂತ ನೋಡೋಣ. ಬೇಗ ಕಟ್ ಮಾಡ್ಕೋಬೋದು ಮತ್ತು ನಿಮಗೆ ಕೈ ಖಾರ ಕೂಡ ಆಗಲ್ಲ. ಇವಾಗ ನಾವು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿರ್ತೀವಿ, ಇವಾಗ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ, ಮಕ್ಕಳನ್ನ ಎತ್ಕೋಬೇಕು ಅಂದ್ರೂ ನಾವು ಕೈ ತೊಳೆದ್ಬಿಟ್ಟೆ ಎತ್ಕೋಬೇಕು, ಇಲ್ಲಾಂದರೆ ಖಾರ ಆಗುತ್ತೆ. ಈ ಥರ ಗ್ಲಾಸಲ್ಲಿ ಕಟ್ ಮಾಡಿಕೊಂಡು ನೀವು ನಿಮ್ಮ ಕೈ ಉರಿ ಬರೋದಾಗಲಿ ಕೂಡ ಇರಲ್ಲ, ತಕ್ಷಣ ಬೇಗ ಕಟ್ ಮಾಡ್ಕೋಬೋದು. ನಿಮಗೆ ಚಾಕು ಸಿಕ್ಕಿಲ್ಲ ಅಂದ್ರೂ ಒಂದು ಗ್ಲಾಸಿನ ಸಹಾಯದಿಂದ ಈಸಿಯಾಗಿ ಕಟ್ ಮಾಡ್ಕೋಬೋದು. ಈ ಗ್ಲಾಸಲ್ಲಿ ನಿಮಗೆ ಎಡ್ಜು ಶಾರ್ಪ್ ಆಗಿರಬೇಕು, ಇವಾಗ ನಾನು ತೋರಿಸ್ತಿದ್ದೀನಲ್ಲ ಆ ಥರ ಇರಬೇಕು, ಆವಾಗ ಬೇಗ ಕಟ್ ಮಾಡ್ಕೋಬೋದು. ಕಟ್ ಮಾಡ್ಕೊಂಡು ಆದಮೇಲೆ ನೀವು ಕೈಯಲ್ಲಿ ತೆಗಿಬೇಕು ಅಂತಿಲ್ಲ, ಈ ಗ್ಲಾಸಿಂದನೇ ನಾವು ಕ್ಲೀನಾಗಿ ಈ ಥರ ತೆಗಿಬೋದು ನೋಡಿ. ಮತ್ತು ಎರಡೆರಡು ಇಟ್ಕೊಂಡು ಕೂಡ ನಾವು ಮಾಡ್ಕೋಬೋದು, ಇಲ್ಲ ನಾವು ಒಂದೊಂದೇ ಇಟ್ಕೊಂಡು ಕೂಡ ಅದನ್ನು ಚಿಕ್ಕ ಚಿಕ್ಕದಾಗಿ ರೌಂಡಾಗಿ ಕಟ್ ಮಾಡ್ಕೋಬೋದು. ಈಸಿಯಾಗಿ ಬೇಗನೆ ಆಗುತ್ತೆ, ಚಾಕುಗಿಂತ ಬೇಗ ಕಟ್ ಮಾಡ್ಕೋಬೋದು. ನಾವು ಒಂದು ಪ್ಲೇಟಿಗೆ ನಾನು ಗ್ಲಾಸಿನಿಂದನೇ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಒಂದು ಚೂರು ಕೂಡ ನಾನು ಎಲ್ಲೂ ಕೈನ ಟಚ್ ಮಾಡಿಲ್ಲ. ಇದು ಒಂದೊಂದು ಸರಿ ಕಟ್ ಮಾಡಿದಾಗ ಕೈಯೆಲ್ಲ ಉರಿ ಬರುತ್ತೆ. ಈ ಟಿಪ್ಸನ್ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಕೈ ಉರಿ ಬರಲ್ಲ. ಗ್ಲಾಸಿನಿಂದ ಈರುಳ್ಳಿ ಕೂಡ ಕಟ್ ಮಾಡ್ಕೋಬೋದು, ನಿಮಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ಕಟ್ ಮಾಡ್ಕೋಬೋದು ಮತ್ತು ಚಿಕ್ಕದಾಗಿ ಕೂಡ ಮಾಡ್ಕೋಬೋದು. ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ ಆ ಥರ ನೀಟಾಗಿ ಮಾಡ್ಕೋಬೋದು. ಚಾಕಿಲ್ಲ ಅಂದರೆ ಗ್ಲಾಸಿನ ಸಹಾಯದಿಂದ ಕೂಡ ಯಾವ ಥರ ಕಟ್ ಮಾಡ್ಕೋಬೋದು ಅಂತ ನೋಡಿದ್ರಲ್ಲ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.